ಹೀಗೆ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ಘೋರ ತಿರುವನ್ನ ಪಡಿತಾ ಇದ್ರೆ ಇತ್ತ ರಾಜ್ಯದಲ್ಲಿ ಗ್ಯಾಸ್ ಸಂಕಷ್ಟ ಮಿತಿ ಮೀರ್ತಾ ಇದೆ. ಗ್ಯಾಸ್ನಿಂದಾಗಿ ಅಡುಗೆ ಮಾತ್ರ ಅಲ್ಲ, ಆಟೋಗಳಿಗೂ ಸಂಕಷ್ಟ ಎದುರಾಗಿದೆ. ಇನ್ನು ಗ್ಯಾಸ್ ಸಿಗದೆ ಮದುವೆ ಸಮಾರಂಭಗಳೇ ಮುಂದೂಡಿಕೆ ಆಗ್ತಾ ಇವೆ ರಾಜ್ಯದಲ್ಲಿ. ಬೀದಿ ವ್ಯಾಪಾರಿಗಳ ಬದುಕು ಅಕ್ಷರಶಃ ಈಗ ಬೀದಿಗೆ ಬಂದಿದೆ. ಅಡಿಗೆ ಭಟ್ರುಗಳು ಏನು ಕಾರ್ಯಕ್ರಮಗಳನ್ನೇ ಒಪ್ಕೊಳ್ಳದೆ ಕೈ ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ದಂಧೆ. 4,000ಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸೇಲ್. ತಿಂಗಳಾಗ್ತಾ ಬರ್ತಿದ್ರು ಇರಾನ್ ಇಸ್ರೇಲ್ ಯುದ್ಧಕ್ಕೆ ಬ್ರೇಕ್ ಬಿದ್ದಿಲ್ಲ. ಇದರಿಂದ ವಾಣಿಜ್ಯ ಬಳಕೆ ಸಿಲಿಂಡರ್ಗೆ ದೊಡ್ಡ ಸಮಸ್ಯೆಯಾಗಿದ್ದು ರಾಜ್ಯದ ಉದ್ದಗಲಕ್ಕೂ ಸಾವಿರಾರು ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಇದರ ನಡುವೆ ಗದಗ್ನಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡೋ ದಂಧೆ ಜೋರಾಗಿದೆ. 1,750 ರೂಪಾಯಿ ಬೆಲೆಯ ಸಿಲಿಂಡರ್ ಅನ್ನ ಬರೋಬ್ಬರಿ 4,000 ಹಣಕ್ಕೆ ಮಾರಾಟ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಇಂಡಿಯನ್ ಗ್ಯಾಸ್ ಮೊದ್ಲಿಗೆ ಸಿಗ್ತಿತ್ತು ಸರ್, ಈಗ ಇಂಡಿಯನ್ ಸಿಗ್ಲಾರ್ದಕ್ಕೆ ಬೇರೆ ಬೇರೆ ಗ್ಯಾಸ್ ಸಿಗ್ತೈತಿ. ಆದ್ರೆ ಹೆಚ್ಚಿನ ಹಣ ಕೊಟ್ಟು ತೊಗೊಂಡು ಚಾಲೂ ಮಾಡಬೇಕು, ಮಾಡಲೇಬೇಕು. ನಾವು ಮಾಡಲಿ 3,500 ರೀ 4,000 ಕೇಳ್ತಾರೆ ಸರ್. ಆಟೋ ಗ್ಯಾಸ್ ದರ ಏರಿಕೆ, ಚಾಲಕರ ಆಕ್ರೋಶ. ಹುಬ್ಬಳ್ಳಿಯಲ್ಲಿ 15 ದಿನದ ಹಿಂದೆ ಆಟೋ ಗ್ಯಾಸ್ ದರ ಪ್ರತಿ ಕೆಜಿಗೆ 68 ರೂಪಾಯಿ ಇತ್ತು. ಈಗ 85ರಿಂದ 90 ರೂಪಾಯಿ ಆಗಿದೆ. ದಿನೇ ದಿನೇ ದರ ಏರಿಕೆ ಮಾಡ್ತಿದ್ದಾರೆ. ಯಾರೊಬ್ರು ರೇಟ್ ಬೋರ್ಡ್ ಹಾಕ್ತಿಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ಅಲ್ಲಿ ಪ್ಲಾಂಟ್ನಲ್ಲಿ ಯಾವ ಥರ ರೇಟ್ ಬರುತ್ತೋ ನಾವು ಆ ಥರ ರೇಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆ 80 ರೂಪಾಯಿ, ಒಂದು ಕಡೆ 85 ರೂಪಾಯಿ, ಒಂದು ಕಡೆ 90 ರೂಪಾಯಿ, ಒಂದು ಕಡೆ 100 ರೂಪಾಯಿ. ನೀವೇನಾದರೂ ರೇಟನ್ನು ಹೆಚ್ಚಿಗೆ ಮಾಡಿದ್ರಲ್ಲ, ನೀವು ರೇಟ್ ಬೋರ್ಡ್ ಹಾಕಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ಬೈಕ್ಗೆ 300 ರೂಪಾಯಿ ಪೆಟ್ರೋಲ್ ಮಾತ್ರ. ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳು ಸವಾರರಿಂದಲೇ ತುಂಬಿ ತುಳುಕ್ತಿವೆ. ಸಂಜೆಯಾದ್ರೆ ಸಾಕು ಬೈಕ್ ಸವಾರರು ಮುಗಿ ಬೀಳ್ತಿದ್ದಾರೆ. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕದಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಬೈಕ್ಗೆ ಕೇವಲ 300 ರೂಪಾಯಿ ಪೆಟ್ರೋಲ್ ಮಾತ್ರ ಹಾಕುವಂತೆ ಬಂಕ್ನವರಿಗೆ ಸೂಚನೆ ನೀಡಲಾಗಿದೆ. ಹೀಗಾಗಿ 2 ಬಾರಿ ಕ್ಯೂ ನಿಂತು ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ತಿದ್ದಾರೆ. ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ನೋಡಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗುಮಾನಿ ಹಬ್ಬಿದೆ. ಹೀಗೆ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಮುಗಿಬಿದ್ದಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪರಮೇಶ್ವರ್, ಇಡೀ ಪ್ರಪಂಚವೇ ಗೊಂದಲದಲ್ಲಿದೆ, ಪರಿಸ್ಥಿತಿಯನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂದಿದ್ದಾರೆ. ನಿಜ, ನಾವು ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡ್ತೀವಿ, ಬೇಗ ನಮ್ಗೆ ಕಳಿಸ್ಕೊಡಿ, ಅದು ಮಾಡಿ ಇದು ಮಾಡಿ ಅಂತೀವಿ. ಆದರೆ ಒಂದು ಅರ್ಥನೂ ಮಾಡ್ಕೋಬೇಕಲ್ಲ, ಅಲ್ಲಿಂದ ಬರಬೇಕಲ್ಲ, ಅಲ್ಲಿ ಹೊರ್ಮೂಲ್ಸ್ ಕೆನಾಲಿಂದ ಅಲ್ಲಿಂದ ನಮಗೆ ನಮ್ಮ ಶಿಪ್ಗಳು ಪಾಸ್ ಆಗಬೇಕಲ್ಲ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಜನಸಮುದಾಯ ಕೂಡ ಅರ್ಥ ಮಾಡಿಕೊಂಡು ಸಹಕರಿಸಬೇಕು. ಗ್ಯಾಸ್ ಸಂಕಷ್ಟ ಎದುರಾದಾಗ ಅಡುಗೆ ಹೇಗ್ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಏನು ಅನ್ನೋ ಬಗ್ಗೆ ಉಡುಪಿಯಲ್ಲಿ ಶಾಲಾ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಪಾಠ ಕಲಿಸಲಾಯಿತು. ಪಾಜಕ ಕ್ಷೇತ್ರದಲ್ಲಿರುವ ಆನಂದ ತೀರ್ಥ ವಿದ್ಯಾಸಂಸ್ಥೆಯಲ್ಲಿ 5ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಂದಲೇ ಸೌದೆ ಒಲೆ ಮೂಲಕ ಅಡುಗೆ ತಯಾರಿಸುವುದನ್ನು ಕಲಿಸಿಕೊಡಲಾಯಿತು. ಬ್ಯೂರೋ ರಿಪೋರ್ಟ್, TV9.